Hi, hello, namaste everyone. Welcome to my channel being Shivani. So ಇವತ್ತಿನ video is a very special or informative video because we will see beginners voice over videos ಅಲ್ಲಿ ಹೆಂಗ್ ಕೊಡ್ಬೋದು ಅಂತ. It will be very helpful long format ಕೂಡ and shorts ಕೂಡ. A lot of people will literally be like edit ಮಾಡಕ್ ಬರಲ್ಲ ಅಥವಾ ವಾಯ್ಸ್ ಓವರ್ ಕೊಡಕ್ ಬರಲ್ಲ ಅಂತ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿರೋರು ಇರ್ತಾರೆ. ಸೊ ಅಂತ ಅವರಿಗೆ ಟ್ಯುಟೋರಿಯಲ್ ಮಾಡಿದ್ರೆ ಹೆಲ್ಪ್ಫುಲ್ ಆಗತ್ತೆ ಅನ್ನೋದೇ ಈ ವಿಡಿಯೋದ ಉದ್ದೇಶ. ಕ್ವಶನ್ ಇಸ್ ವೈ ಇಸ್ ವಾಯ್ಸ್ ಓವರ್ ಇಂಪಾರ್ಟೆಂಟ್. ಸೊ ಇದಕ್ಕೆ ಬೇಸಿಕ್ ಐಡಿಯಾ, ನೀವು ವಾಯ್ಸ್ ಓವರ್ ಹಾಕದೆ ಬರೀ ಶಾರ್ಟ್ಸ್ ಎಲ್ಲ ಬರೀ ಟ್ರೆಂಡಿಂಗ್ ಪಾರ್ಟ್ ಅಥವಾ ಟ್ರೆಂಡಿಂಗ್ ಮ್ಯೂಸಿಕ್ ಇಟ್ಬಿಟ್ಟು ಓಡಿದ್ರು ಓಡುತ್ತೆ ಶಾರ್ಟ್ಸ್ ಎಲ್ಲ. ವಿತ್ ದ ಥಿಂಗ್ ಇಸ್ ಈ ಟ್ರೆಂಡಿಂಗ್ ಸಾಂಗಿಗೂ ನೆಕ್ಸ್ಟ್ ಬರೋ ಟ್ರೆಂಡಿಂಗ್ ಸಾಂಗಿಗೂ ಇರೋ ಗ್ಯಾಪಲ್ಲಿ ನೀವೇನು ಹಾಕಿದ್ರು ಕನೆಕ್ಟ್ ಆಗಲ್ಲ ನಿಮ್ಮ ವಾಯ್ಸ್ ಇಲ್ದಿದ್ರೆ. ಸೊ ಆಲ್ವೇಸ್ ನಿಮ್ಮ ವಾಯ್ಸ್ ನಿಮ್ಮ ಐಡೆಂಟಿಟಿ ಆಗಬೇಕು ವಿಡಿಯೋಲಿ. ಸೊ ಇಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ದಟ್ ನಿಮ್ಮ ವಾಯ್ಸ್ ಅಥವಾ ನಿಮ್ಮ ಐಡೆಂಟಿಟಿ ಕೂಡ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗೋದು ಇಸ್ ರಿಯಲಿ ಇಂಪಾರ್ಟೆಂಟ್. ನಿಮ್ಮ ಶಾರ್ಟ್ಸ್ ವೈರಲ್ ಆಗಬೇಕು ಅಂತ ಅಂದ್ರೂ ಅಥವಾ ಜಾಸ್ತಿ ಓಡಬೇಕು ಅಂತ ಅಂದ್ರೂ. ಸೊ ದಟ್ ಇಸ್ ವೈ ವಾಯ್ಸ್ ಓವರ್ ಇಸ್ ರಿಯಲಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಎಕ್ಸ್ಪ್ರೆಸಿವ್, ನೀವು ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ಅಥವಾ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೊಂದು ವಿಚಾರ ಹೇಳುವಾಗ ಅನ್ನೋದು ನಿಮ್ಮ ವಾಯ್ಸ್ ಆ್ಯಂಡ್ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸಲ್ಲಿ ಮಾತ್ರ ಗೊತ್ತಾಗುತ್ತೆ. ಸೊ ವಾಯ್ಸ್ ಇದ್ದರೆ ಜಾಸ್ತಿ ಕನೆಕ್ಟ್ ಆಗ್ತಾರೆ ಜನ ನಿಮಗೆ. ಸೊ ದೀಸ್ ಆರ್ ದ ರೀಸನ್ಸ್ ಯಾಕೆ ವಾಯ್ಸ್ ಓವರ್ ತುಂಬ ಇಂಪಾರ್ಟೆಂಟ್ ಅಂತ. ದ ಸೆಕೆಂಡ್ ಪಾಯಿಂಟ್ ಇಸ್ ಮೇಕ್ ಶೋರ್ ಯುವರ್ ವಾಯ್ಸ್ ಕನೆಕ್ಟ್ಸ್ ವಿತ್ ದ ಆಡಿಯನ್ಸ್. ಅಫ್ಕೋರ್ಸ್ ಇದು ನಾನು ಫಸ್ಟ್ ಹೇಳಬೇಕಾದ್ರೆ ಕಂಟಿನ್ಯೂಟಿ ಮಾಡಿದೆ, ಬಟ್ ಜಸ್ಟ್ ಒಂದು ಬ್ರೀಫ್ ಔಟ್ ಮಾಡೋದಾದರೆ ನೀವು ಎಷ್ಟು ಎಕ್ಸೈಟೆಡ್ ಆಗಿರ್ತೀರಾ, ಎಷ್ಟು ಎಂತೂಸಿಯಾಸಮಲ್ಲಿ ಇರ್ತೀರಾ, ಇದೆಲ್ಲ ಅಫ್ಕೋರ್ಸ್ ಆಡಿಯನ್ಸಿಗೆ ಕನೆಕ್ಟ್ ಆಗಬೇಕು. ಸೊ ನಿಮ್ಮ ಕಾಂಟೆಂಟ್ ಎಷ್ಟು ಆಡಿಯನ್ಸಿಗೆ ಕನೆಕ್ಟ್ ಆಗಬೇಕು, ನಿಮ್ಮ ವಾಯ್ಸ್ ಓವರು ಆಡಿಯನ್ಸಿಗೆ ಅಷ್ಟು ಕನೆಕ್ಟ್ ಆದರೆ ನಿಮ್ಮ ವ್ಯೂಸ್ ಅಥವಾ ವಾಟ್ ಎವರ್ ನೀವು ಜನರಲಿ ಅಪೀಲಿಂಗ್ ಆಗಿ ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ. ಸೊ ದಟ್ಸ್ ದ ಸೆಕೆಂಡ್ ಪಾಯಿಂಟ್. ಸೊ ದ ಥರ್ಡ್ ಥಿಂಗ್ ಇಸ್ ಹೌ ಟು ಟಾಕ್ ಕಾನ್ಫಿಡೆಂಟ್ಲಿ. ಸೊ ಇದಕ್ಕೆ ದೆರ್ ಇಸ್ ನೋ ಗಿವನ್ ಸೆಟ್ ಆಫ್ ರೂಲ್ಸ್, ಬಟ್ ಹಾನೆಸ್ಟ್ಲಿ ನೀವು ಮಾತಾಡ್ತಾ ಮಾತಾಡ್ತಾ ನಿಮಗೆ ಪ್ರಾಕ್ಟೀಸ್ ಆದಷ್ಟು ಅಫ್ಕೋರ್ಸ್ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಅಫ್ಕೋರ್ಸ್ ನೀವು ಚೆನ್ನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಬೇಸಿಕ್ಲಿ ಅ ಲಾಟ್ ಆಫ್ ಪೀಪಲ್ ಥಿಂಕ್ ದಟ್ ನಮ್ಮ ವಾಯ್ಸ್ ಒಂಥರ ಇದೆ, ಪ್ರಾಬಬ್ಲಿ ವಾಯ್ಸ್ ಓವರಲ್ಲಿ ಅಪೀಲಿಂಗ್ ಆಗಿ ಕೇಳಿಸಲ್ವೇನೋ ಅನ್ನೋರು ತುಂಬ ಜನ ಇರ್ತೀರಾ. ಬಟ್ ಟ್ರಸ್ಟ್ ಮೀ, ವಾಯ್ಸ್ನ ಅಂತೂ ನೀವು ಡೆಫಿನೆಟ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ಜಸ್ಟ್ ಯು ಆರ್ ಜಸ್ಟ್ ಬ್ಲೆಸ್ಡ್ ವಿತ್ ದಟ್ ವಾಯ್ಸ್. ಬಟ್ ಹಾನೆಸ್ಟ್ಲಿ ಪೀಪಲ್ ವಿಲ್ ಗೆಟ್ ಕನೆಕ್ಟೆಡ್ ಟು ಯು. ಒಂದು ವಿಡಿಯೋ ನಿಮಗೆ ಹಂಗೆ ಅನ್ಸ್ಬೋದು, ಸೆಕೆಂಡ್ ವಿಡಿಯೋ ಪ್ರಾಬಬ್ಲಿ ಹಾಗೆ ಅನ್ಸ್ಬೋದು, ಬಟ್ ಇವೆನ್ಚುಲಿ ಯು ವಿಲ್ ಬಿ ಲೈಕ್ ಇಟ್ ಗೋಸ್ ವೆಲ್. ಆ್ಯಂಡ್ ಆಡಿಯನ್ಸ್ ಒನ್ಸ್ ನಿಮ್ಮ ಜೊತೆ ಕನೆಕ್ಟ್ ಆದರೆ ನಿಮ್ಮ ವಾಯ್ಸಿಂದನೇ ದಿಲ್ ಬಿ ಲೈಕ್ ಓ ಇವ್ರು ಮಾತಾಡ್ತಿರೋದಾ ಅನ್ನೋದು ಡೆಫಿನೆಟ್ಲಿ ಆ ರೆಕಗ್ನೈಸೇಷನ್ ನಿಮಗೆ ಸಿಗುತ್ತೆ. So don't worry about it. You will ಆರಾಮ್ ಸೆ ಎಸ್ ಇಟ್. ಸೊ ಕಾನ್ಫಿಡೆನ್ಸ್ ಇಸ್ ಸಮಥಿಂಗ್ ದಟ್ ಯು ವಿಲ್ ಗೇನ್. ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಆದಷ್ಟು ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ದ ಪೇಸ್ ದಟ್ ಯು ಆರ್ ಟಾಕಿಂಗ್ ಇನ್. ಸೊ ವಿಡಿಯೋ ವಾಯ್ಸ್ ಓವರ್ ಕೊಡಬೇಕಾದ್ರೆ ಡೋಂಟ್ ಬಿ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಆರ್ ಎಕ್ಸ್ಟ್ರೀಮ್ಲಿ ಸ್ಲೋ. ಬಿಕಾಸ್ ಫಾಸ್ಟ್ ಆಗಿದ್ರೆ ಅರ್ಥ ಆಗಲ್ಲ, ಸ್ಲೋ ಆಗಿದ್ರೆ ದಿಲ್ ಜಸ್ಟ್ ವೈಪ್ ಅವೇ. ಬಿಕಾಸ್ ಅವ್ರಿಗೆ ಅಷ್ಟೊಂದು ಪೇಷನ್ಸ್ ಇರಲ್ಲ ದಟ್ ನೀವೇನು ಹೇಳ್ತಿದ್ದೀರಾ ನಿಧಾನಕ್ಕೆ ಎಲ್ಲ ಕೇಳಿಸ್ಕೊಳಕ್ಕೆ. ಸೊ ಜಸ್ಟ್ ಮೇಕ್ ಇಟ್ ಕ್ರಿಸ್ಪ್, ಕ್ಲಿಯರ್ ಆ್ಯಂಡ್ ಬೇಸಿಕ್ಲಿ ಟು ದ ಪಾಯಿಂಟ್. ಅವ್ರಿಗೆ ನೀವೇನು ಹೇಳ್ತಿದ್ದೀರೋ ಅಷ್ಟು ಅರ್ಥ ಆಗಬೇಕು ಅಷ್ಟೇ. ಆ್ಯಂಡ್ ಅದಕ್ಕೆ ತುಂಬ ಡ್ರ್ಯಾಗ್ ಮಾಡಿಕೊಂಡು ಹೇಳೋ ಅವಶ್ಯಕತೆ ಎಲ್ಲ ಇಲ್ಲ. ಆ್ಯಂಡ್ ಆಲ್ಸೋ ಮೇಕ್ ಶ್ಯೂರ್ ನೀವು ಇದನ್ನ ಮಾಡ್ತಿರ್ಬೇಕಾದ್ರೆ ದಟ್ ದ ಸರೌಂಡಿಂಗ್ ಇಸ್ ನಾಯ್ಸ್ ಫ್ರೀ. ಸೊ ಡೋಂಟ್ ಅಲ್ಲೆಲ್ಲೋ ಡಿಸ್ಟರ್ಬೆನ್ಸ್ ಇದೆ, ಅಲ್ಲೆಲ್ಲೋ ಇದಾಗ್ತಿದೆ, ಅಲ್ಲೆಲ್ಲೋ ಮಕ್ಕಳು ಕೂಗ್ತಿದ್ದಾರೆ, ಇದೆಲ್ಲ ಇಲ್ದಿರ ಇರೋ ಟೈಮ್ ಯೂಶ್ವಲಿ ಪ್ರಿಫರ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ. ಸೊ ಇಫ್ ಯು ಫೀಲಿಂಗ್ ಲೈಕ್ ನಿಮ್ಗೆ ಅಷ್ಟು ಪರ್ಸ್ನಲ್ ಸ್ಪೇಸ್ ಇಲ್ಲ, ಪ್ರಿಫರ್ ಗಿವಿಂಗ್ ಇಟ್ ಅಟ್ ನೈಟ್. ಬಿಕಾಸ್ ನೈಟ್ ಎಲ್ಲರೂ ಮಲ್ಕೊಂಡ್ಮೇಲೇನೋ ಸ್ವಲ್ಪ ಟೈಮ್ ತಗೊಂಡು ಜಸ್ಟ್ ಟ್ರೈ ಟು ಗಿವ್ ಇಟ್. ಇಫ್ ಪೀಪಲ್ ಹ್ಯಾವ್ ಪರ್ಸ್ನಲ್ ಸ್ಪೇಸಸ್ ಗುಡ್, ಆರಾಮಾಗಿ ಕೊಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ರಿಯಲಿ ಇಂಪಾರ್ಟೆಂಟ್. ಆಲ್ಸೋ ಮೇಕ್ ಶ್ಯೂರ್ ದ್ಯಾಟ್ ನೀವು ವಾಯ್ಸ್ ಓವರ್ ಕೊಡ್ತಿರೋದು ನೀವು ಎಡಿಟ್ ಮಾಡ್ತಿರೋ ವಿಜುವಲ್ಸ್ಗೆ ಅಕಾರ್ಡಿಂಗ್ ಆಗಿ ಮ್ಯಾಚ್ ಆಗ್ತಾ ಇದೆ. ಬಿಕಾಸ್ ನೀವೇನೋ ಹೇಳ್ತಾ ಇದ್ದೀರಾ ಬಟ್ ತೋರಿಸೋದೇ ಬೇರೆ ಏನೋ ತೋರಿಸ್ತಾ ಇದ್ದೀರಾ ಅಂದರೆ ಇಟ್ ಡಸ್ ನಾಟ್ ಮೇಕ್ ಸೆನ್ಸ್ ಆ್ಯಂಡ್ ಅದು ಡೆಫಿನೆಟ್ಲಿ ಅಪೀಲಿಂಗ್ ಆಗಿರಲ್ಲ. ಸೊ ನೀವು ಹೇಳ್ತಿರೋದು ಆ್ಯಂಡ್ ನಿಮ್ಮ ವಿಜುವಲ್ ಸ್ಕ್ರೀನಲ್ಲಿ ನಡೀತಿರೋದು ಶುಡ್ ಬಿ ಕನೆಕ್ಟೆಡ್ ಆ್ಯಂಡ್ ಸೇಮ್ ಇದ್ದರೆ ತುಂಬ ಒಳ್ಳೆಯದು. ಸೊ ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೀವು ವಾಯ್ಸ್ ಓವರ್ ಯಾವಾಗ ಕೊಡಬೇಕಾದ್ರೂ ಮೇಕ್ ಶ್ಯೂರ್ ನಿಮ್ಮ ಫೋನ್ ಸರ್ಟನ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಡೋಂಟ್ ಕೀಪ್ ಇಟ್ ಟು ನಿಯರ್ ಆರ್ ಟು ಫಾರ್ ಇದ್ದರೆ ಕೇಳಿಸಲ್ಲ. ಆ್ಯಂಡ್ ನಿಯರ್ ಇಟ್ಕೊಂಡ್ರೆ ನಿಮ್ಮ ಬ್ರೀತಿಂಗ್ ಸೌಂಡ್ ಎಲ್ಲ ಪ್ರಾಬಬ್ಲಿ ರೆಕಾರ್ಡ್ ಆಗ್ಬೋದು. ಸೊ ಅದಷ್ಟು ಚೆನ್ನಾಗಿ ಕೇಳಲ್ಲ. ಸೊ ಮೇಕ್ ಶ್ಯೂರ್ ದಟ್ ಕೆಲವೊಂದು ಡಿಸ್ಟೆನ್ಸಲ್ಲಿ ಆ್ಯಂಡ್ ಇಷ್ಟು ಹತ್ರ ಇಲ್ಲದೆ ಈ ಸ್ಲಾಂಟಿಂಗ್ ಪೊಸಿಷನಲ್ಲಿ ಇಟ್ಕೊಂಡು ರೆಕಾರ್ಡ್ ಮಾಡಿದ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್. ಸೊ ನೆಕ್ಸ್ಟ್ ಕಾಮನ್ ಡೌಟ್ ಎಲ್ಲರಿಗೂ ಬರೋದು ಇಸ್ ದ್ಯಾಟ್ ಐಫೋನ್ ಅಥವಾ ಆ್ಯಂಡ್ರಾಯ್ಡ್ ಎರಡರಲ್ಲೂ ವಾಯ್ಸ್ ಓವರ್ ಕೊಡ್ಬೋದಾ, ಎಡಿಟ್ ಮಾಡ್ಬೋದಾ ಅಂತ ಅಂದರೆ ಡೆಫಿನೆಟ್ಲಿ ಎಸ್. ಯಾವ ಫೋನು ಅಂತ ಮ್ಯಾಟರ್ ಆಗೋದಿಲ್ಲ. ನಾನು ಪರ್ಸ್ನಲಿ ಐಫೋನಲ್ಲಿ ಎಡಿಟ್ ಮಾಡಿಬಿಟ್ಟು ಐಫೋನಲ್ಲೇ ರೆಕಾರ್ಡ್ ಮಾಡ್ತೀನಿ. ಬಟ್ ಅಫ್ಕೋರ್ಸ್ ನಾನು ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಐ ವಿಲ್ ಜಸ್ಟ್ ಯೂಸ್ ಅನ್ ಆ್ಯಂಡ್ರಾಯ್ಡ್ ಫೋನ್. ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ನಾನು ಸ್ಕ್ರೀನ್ ರೆಕಾರ್ಡಿಂಗ್ಸ್ ನಿಮಗೆ ಕೊಡ್ತೀನಿ.
ಕೊಡ್ತೀನಿ, ಸೊ ದ್ಯಾಟ್ ನಿಮಗೆ ಪ್ರಾಪರಾಗಿ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಒನ್ ಇಂಪಾರ್ಟೆಂಟ್ ಥಿಂಗ್, ನೀವು ವಾಯ್ಸ್ ಓವರ್ ಕೊಡ್ತಿರ್ಬೇಕಾದ್ರೆ ಏನು ಅಂತ ಅಂದರೆ, ನೀವು ಇನ್ ಶಾರ್ಟಲ್ಲಿ ಆಲ್ರೆಡಿ ಕ್ಲಿಪ್ಸ್ನ ಎಡಿಟ್ ಮಾಡಿಕೊಂಡು ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಇಟ್ಟಿರಿ. ಶಾರ್ಟ್ಸ್ಗಾದರೆ ಐ ವುಡ್ ಜಸ್ಟ್ ಸಜೆಸ್ಟ್ ಒಂದು 30 ಸೆಕೆಂಡ್ಸಿಂದ ಮ್ಯಾಕ್ಸಿಮಮ್ ಟು 1 ಮಿನಿಟ್ ಒಳಗಿಡೋಕ್ಕೆ ಟ್ರೈ ಮಾಡಿ, ಸೊ ದ್ಯಾಟ್ ನಿಮಗೆ ರೀಚ್ ಜಾಸ್ತಿ ಆಗುತ್ತೆ. ಸೊ ಈ ಕ್ಲಿಪ್ಸ್ನ ಆಲ್ರೆಡಿ ನೀವು ಎಡಿಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನಿಮಗೆ ವಾಯ್ಸ್ ಓವರ್ ಎಷ್ಟು ಲೆಂತ್ ಇರಬೇಕು ಅಥವಾ ನಿಮ್ಮ ಸ್ಕ್ರಿಪ್ಟ್ ಎಷ್ಟು ಬರ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಯಾವಾಗಲೂ ನಿಮ್ಗೆ ಅನಿಸ್ಬೋದು ದಟ್ ಅಷ್ಟೊಂದೆಲ್ಲ ಹೇಳಬೇಕಾ, ಒಂದೇ ಸತಿ ಹೇಳಬೇಕಾ ಅಂತ ಅಂದರೆ ಅವಶ್ಯಕತೆನೇ ಇಲ್ಲ. ನೀವು ಸೆಂಟೆನ್ಸ್ ಬೈ ಸೆಂಟೆನ್ಸ್ ಕೂಡ ಓವರ್ಲ್ಯಾಪ್ ಮಾಡ್ಕೊಂಡು ಹೇಳ್ಬೋದು. ಸೊ ಫಸ್ಟ್ ನೀವು ಸ್ಕ್ರಿಪ್ಟ್ ಬರ್ಕೊಂಡು ಇಟ್ಕೊಳ್ಳಿ. ಸೊ ಇದು ನಾನು ಹೇಳಬೇಕು, ನನಗೆ ಇಷ್ಟು ಡ್ಯೂರೇಷನ್ ಇದೆ, ಇಷ್ಟು ಒಂದು 30 ಸೆಕೆಂಡ್ಸ್ ವಿಡಿಯೋ ಬಂದಿದೆ ಎಡಿಟ್ ಮಾಡಿದ್ರೆ ಅಂತ. ಸೊ ಆ 30 ಸೆಕೆಂಡ್ಸ್ ವಿಡಿಯೋಲ್ಲಿ ಏನು ಮಾಡಿ ಅಂತ ಅಂದರೆ, ಕಟ್ಸು ನೀವು ತಗೊಳ್ಳಿ. ಒಂದು ಸೆಂಟೆನ್ಸ್ ಹೇಳಿ ಪಾಸ್ ಕೊಡಿ, ಇನ್ನೊಂದು ಸೆಂಟೆನ್ಸ್ ಹೇಳಿ ಮತ್ತೆ ಪಾಸ್ ಕೊಡಿ. ಅದು ಹೆಂಗೆ ಮಾಡಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ಯು ಡೋಂಟ್ ಹ್ಯಾವ್ ಟು ವರಿ, ಎಲ್ಲ ಒಂದೇ ಸ್ಟ್ರೆಚಲ್ಲಿ ಫುಲ್ ಮಾತಾಡಬೇಕು ಅನ್ನೋದೇನೂ ಇಲ್ಲ. ಸೊ ನಾವು ಲೆಟ್ಸ್ ಫೈನಲಿ ಸಿ ನಾವು ಹೆಂಗೆ ಎಡಿಟ್ ಮಾಡ್ಬೋದು ಅಂತ. ಸೊ ವೆನ್ ಯು ಓಪನ್ ದ ಇನ್ಶಾರ್ಟ್ ಆ್ಯಪ್, ನಿಮಗೆ ಬೇಸಿಕ್ಲಿ ವಿಡಿಯೋ, ಫೋಟೋ, ಕೊಲಾಜ್ ಅಂತ 3 ಕಾಣುತ್ತೆ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ಆನ್ ದ ವಿಡಿಯೋ ಬಿಕಾಸ್ ನೀವು ಎಡಿಟ್ ಮಾಡ್ತಿದ್ದೀರಾ ವಿಡಿಯೋನ. ಆ್ಯಂಡ್ ದೆನ್ ಸೆಲೆಕ್ಟ್ ವಾಟ್ ಎವರ್ ದ ಕ್ಲಿಪ್ಸ್ ಆರ್ ನೆಸೆಸರಿ ನಿಮಗೆ. ಅದ್ರ ಜೊತೆಗೆ ಇವಾಗ ನಿಮಗೆ ಇಲ್ಲಿ ಮ್ಯೂಟ್ ಕ್ಲಿಪ್ ಅಂತ ಕಾಣುತ್ತೆ. ಸೊ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲ ವಿಡಿಯೋದು ಆಡಿಯೋ ಮ್ಯೂಟ್ ಆಗುತ್ತೆ ಆ್ಯಂಡ್ ನಿಮಗೆ ಆಡಿಯೋ ಬಟನಲ್ಲಿ ಕಾಣಿಸ್ತಿರುತ್ತೆ. ಸೊ ಜಸ್ಟ್ ಕ್ಲಿಕ್ ಆನ್ ದ ಆಡಿಯೋ ಬಟನ್. ಆಡಿಯೋ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಮ್ಯೂಸಿಕ್, ಎಫೆಕ್ಟ್ಸ್, ರೆಕಾರ್ಡ್, AI ಸ್ಪೀಚ್ 4 ಕಾಣುತ್ತೆ. ಚೂಸ್ ರೆಕಾರ್ಡ್. ಸೊ ನೀವು ರೆಕಾರ್ಡ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗಲ್ಲಿ ರೆಕಾರ್ಡ್ ಆಪ್ಷನ್ ಕಾಣುತ್ತೆ ಆ್ಯಂಡ್ ಟೈಮರ್ ನನ್ನ ಇದರಲ್ಲಿ ಆಫ್ ಇದೆ. ಸೊ ಇಫ್ ಯು ವಾಂಟ್ ಟು ಆನ್ ಇಟ್ ಯು ಕ್ಯಾನ್ ಆನ್ ಇಟ್, ಸೊ ದ್ಯಾಟ್ 3, 2, 1 ಅಂತ ಆದಮೇಲೆ ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೀಪ್ ಯೋರ್ ಸ್ಕ್ರಿಪ್ಟ್ ರೆಡಿ ಅಟ್ ದಿಸ್ ಪಾಯಿಂಟ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ರೀಡ್ ಔಟ್ ಯೋರ್ ಸ್ಕ್ರಿಪ್ಟ್. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಹೇಳ್ತೀನಿ, ನನಗೆ ಸ್ಕ್ರಿಪ್ಟ್ ಬೇಡ. ವಿ ಅಟೆಂಡೆಡ್ ದ ಫಸ್ಟ್ ಬರ್ಡೇ ಆಫ್ ಮೈ ಟೆನೆಂಟ್. ಸೊ ನೀವು ಇದನ್ನ ರೆಕಾರ್ಡ್ ಮಾಡಿ, ಇಲ್ಲಿ ಓಕೆ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಿಪ್ ರೆಕಾರ್ಡ್ ಆಗಿರುತ್ತೆ. ಮೇ ಬಿ ಯುವರ್ ನೆಕ್ಸ್ಟ್ ಸೆಂಟೆನ್ಸಸ್ ಐ ವಾಸ್ ವೆರಿ ಎಕ್ಸೈಟೆಡ್. ಸೊ ಇವಾಗ ನಾನು ಏನು ಮಾಡ್ತೀನಿ, ಅಗೇನ್ ಐ ಗೋ ಟು ದ ರೆಕಾರ್ಡ್ ಆ್ಯಂಡ್ ಐ ವಿಲ್ ಕ್ಲಿಕ್ ಐ ವಾಸ್ ರಿಯಲಿ ವೆರಿ ಎಕ್ಸೈಟೆಡ್. ಮತ್ತೆ ಓಕೆ ಒತ್ತಿ. ಸೊ ನಿಮಗೆ ಈ ಥರ 2 ಸೆಂಟೆನ್ಸ್ ಬರುತ್ತೆ, ಬಟ್ ಇಲ್ಲಿ ಗ್ಯಾಪ್ ಕಾಣಿಸ್ಬಹುದು ನಿಮಗೆ. ಸೊ ವಾಟ್ ಯು ಡೂ ಇಸ್, ಇದನ್ನ ಒಂದು ಸ್ಟೆಪ್ ಮೇಲೆ ತಗೊಂಡು ಯು ಕ್ಯಾನ್ ಓವರ್ಲ್ಯಾಪ್ ಬೋತ್ ಆಫ್ ದೀಸ್. ಸೊ ನೀವು ಇದನ್ನ ಈ ಥರ ಓವರ್ಲ್ಯಾಪ್ ಮಾಡ್ಕೋಬೋದು. ಸೊ ಈ ಸೆಂಟೆನ್ಸು ಆ್ಯಂಡ್ ಈ ಸೆಂಟೆನ್ಸ್ಗೆ ನಿಮಗೆ ಕ್ಲಿಯರಾಗಿ ಓವರ್ಲ್ಯಾಪ್ ಆಗುತ್ತೆ. ಸೊ ಹಾಗೆ ನೀವು ಕಂಟಿನ್ಯೂಟಿ ಆಫ್ ಸೆಂಟೆನ್ಸಸ್ನ ಫ್ರೇಮ್ ಮಾಡ್ಬೋದು. ಸೊ ಇಟ್ ಇಸ್ ದಿಸ್ ಸಿಂಪಲ್. ಸೊ ನೀವು ಆ ಬಟನ್ನ ಕ್ಲಿಕ್ ಮಾಡಿ, ರೆಕಾರ್ಡ್ ಮಾಡಿ, ಮತ್ತೆ ಸ್ವಲ್ಪ ಓವರ್ಲ್ಯಾಪ್ ಮಾಡಿ, ಆ ಥರ ಮಾಡ್ಬೋದು. ಪಕ್ಕನೂ ಇಡ್ಬೋದು ಇಫ್ ಯು ಥಿಂಕ್ ದಟ್ ಬ್ರೇಕ್ ಇಸ್ ಅ ಲಿಟಲ್ ಬಿಟ್ ಓಕೆ. ಸೊ ಈ ಥರ ನೀವು ವಿಡಿಯೋಸ್ನ ಎಡಿಟ್ ಮಾಡ್ಕೋಬೋದು ಆರ್ ವಾಯ್ಸ್ ಓವರ್ ಕೊಡ್ಬೋದು. ಒನ್ಸ್ ವಿ ಹ್ಯಾವ್ ರೆಕಾರ್ಡೆಡ್, ಈಗ ಲೆಟ್ಸ್ ಸಿ ದಟ್ ಅದರ್ ಸ್ಪೀಡ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಹೆಂಗೆ ಮಾಡ್ಬೋದು ಅಂತ. ಫಾರ್ ದಿಸ್ ಇಟ್ ಇಸ್ ಪ್ರಿಟಿ ಸಿಂಪಲ್. ಜಸ್ಟ್ ಸೆಲೆಕ್ಟ್ ದ ಆಡಿಯೋ ನೀವು ರೆಕಾರ್ಡ್ ಮಾಡಿರೋದನ್ನ ಆ್ಯಂಡ್ ಇಫ್ ಯು ಸ್ಕ್ರಾಲ್ ಸ್ವಲ್ಪ ಯು ವಿಲ್ ಗೆಟ್ ಸಮಥಿಂಗ್ ಕಾಲ್ಡ್ ಸ್ಪೀಡ್. ಸೊ ಸ್ಪೀಡ್ನ ಕ್ಲಿಕ್ ಮಾಡಿದ್ರೆ ಯೂಶ್ವಲಿ ಅದು 1ಅಲ್ಲೇ ಇರುತ್ತೆ ಆ್ಯಂಡ್ ಐ ಪ್ರಿಫರ್ ನೀವು ಈ ಸ್ಪೀಡಲ್ಲೇ ಮಾಡ್ಯುಲೇಟ್ ನೀವು ವಾಯ್ಸ್ ಥ್ರೂ ಮಾಡ್ಕೊಳೋದು ಬೆಟರ್. ಬಟ್ ಇಫ್ ಯು ವಾಂಟ್ ಈ ಬಾರ್ನ ಚೂರು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಬೋದು. ಬಟ್ ದ ಪ್ರಾಬ್ಲಮ್ ವಿತ್ ದಿಸ್ ಇಸ್ ದ್ಯಾಟ್ ಆಫ್ಟರ್ ಅ ಸರ್ಟನ್ ಸ್ಪೀಡ್ ತುಂಬ ವಿಯರ್ಡ್ ಔಟ್ ಆಗುತ್ತೆ ವಾಯ್ಸ್. ಇಟ್ ಡಸಂಟ್ ಸೌಂಡ್ ನ್ಯಾಚುರಲ್ ಅಟ್ ಆಲ್. ಸೊ ಇಟ್ ಇಸ್ ಆಲ್ವೇಸ್ ಬೆಟರ್ ನೀವು 1 ಆರ್ ಮ್ಯಾಕ್ಸಿಮಮ್ 1.10 ಆ ರೇಂಜಲ್ಲಿ ಇಟ್ಕೊಂಡ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್. ನೆಕ್ಸ್ಟ್ ಲೆಟ್ಸ್ ಸಿ ನಾವು ವಾಯ್ಸ್ ಎಫೆಕ್ಟ್ ಹೆಂಗೆ ಕೊಡ್ಬೋದು ಅಂತ. ಲೈಕ್ ನಾವು ನಮ್ಮ ವಾಯ್ಸು ಬೇರೆಯವ್ರ ಥರ ಹೆಂಗೆ ಸೌಂಡ್ ಆಗ್ಬೋದು ಅನ್ನೋದನ್ನ ವಿಲ್ ಸಿ. ಸೊ ಫಾರ್ ದ್ಯಾಟ್ ಆಲ್ಸೋ ಇಟ್ಸ್ ಪ್ರಿಟಿ ಸಿಂಪಲ್. ಜಸ್ಟ್ ಸೆಲೆಕ್ಟ್ ದ ಆಡಿಯೋ ಆ್ಯಂಡ್ ದೆನ್ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ವಾಯ್ಸ್ ಎಫೆಕ್ಟ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಜಸ್ಟ್ ಕ್ಲಿಕ್ ಆನ್ ವಾಯ್ಸ್ ಎಫೆಕ್ಟ್. I was really very excited. ಇಲ್ಲಿ ವಾಟ್ ಎವರ್ I was really very ಸೊ excited. ನಾವು ಹೇಳಿರೋದನ್ನ I was really ಹೇಳಿರೋದನ್ನ ಇಟ್ ವಿಲ್ ಸೌಂಡ್ ವೆರಿ ಡಿಫ್ರೆಂಟ್ಲಿ. ಸೊ ಇಲ್ಲಿ ವಾಟ್ ಎವರ್ ಯು ವಾಂಟ್ ಆ್ಯಂಡ್ ಹೌ ಎವರ್ ಯು ವಾಂಟ್ ದ ಕ್ಯಾರೆಕ್ಟರ್ ಟು ಸೌಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ ಇಟ್ ಆ್ಯಂಡ್ ಆ ಥರ ನೀವು ಚೇಂಜ್ ಮಾಡ್ಕೋಬೋದು. ನಾವು ಲೆಟ್ಸ್ ಸಿ ಎಫೆಕ್ಟ್ಸ್ ಹೆಂಗೆ ಕೊಡ್ಬೋದು ಅಂತ. ಸಮಥಿಂಗ್ ಲೈಕ್ ಡ್ರಮ್ ಆರ್ ಇವಾಗ ಬಬಲ್ ಪಾಪ್ ಆಗೋದು ಆರ್ ಜಿಪ್ ಕ್ಲೋಸ್ ಆಗೋದು, ಎನಿ ಆಫ್ ದ್ಯಾಟ್ ಎಫೆಕ್ಟ್ಸ್ ಹೆಂಗೆ ಕೊಡ್ಬೋದು ಅಂತ ಅಂದರೆ ಅಗೇನ್ ಮ್ಯೂಸಿಕ್ ಅಂತ ಆಪ್ಷನ್ ಇರುತ್ತಲ್ಲ, ಮ್ಯೂಸಿಕ್ಗೆ ಹೋಗಿ ಇಲ್ಲಿ ಎಫೆಕ್ಟ್ಸ್ ಅಂತ ಇರುತ್ತೆ ಮೈ ಮ್ಯೂಸಿಕ್ ಪಕ್ಕ. ಸೊ ಯು ಕ್ಯಾನ್ ಕ್ಲಿಕ್ ಎನಿ ಆಫ್ ದ್ಯಾಟ್. ಇವಾಗ ಫೈರ್ ವರ್ಕ್, ಈ ಥರ ಫೈರ್ ವರ್ಕ್ ಬರೋದು ಆರ್ ಈ ಥರ ಸ್ಪೀಕಿಂಗ್ ಡೋರ್ ಓಪನ್ ಆಗೋದು. ಸೊ ಸಮಥಿಂಗ್ ಲೈಕ್ ದಿಸ್ ನೀವು ಯಾವಾಗಲೂ ಯು ಕ್ಯಾನ್ ಚೂಸ್ ಫ್ರಮ್ ದಿಸ್ ಆ್ಯಂಡ್ ಮೇಕ್ ಶ್ಯೂರ್ ಯಾವ ಎಫೆಕ್ಟ್ ನಿಮಗೆ ಬೇಕೋ ಆ ಎಫೆಕ್ಟ್ ಪ್ರಕಾರ ನೀವು ಆ್ಯಡ್ ಆನ್ ಮಾಡ್ಕೋಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಕೆಲವೊಂದು ವೆಬ್ಸೈಟ್ಸಲ್ಲಿ ಕೂಡ ಯು ಕ್ಯಾನ್ ಡೌನ್ಲೋಡ್ ಆ್ಯಂಡ್ ಈ ಎಫೆಕ್ಟ್ಸ್ನ ನೀವು ಇದರೊಳಗೆ ಇನ್ಸರ್ಟ್ ಮಾಡ್ಕೋಬೋದು ಡಿಪೆಂಡಿಂಗ್ ಆನ್ ನಿಮಗೆ ಏನು ಬೇಕು. ಬಾಟಲ್ ಕ್ಯಾಪ್ ಓಪನ್ ಮಾಡೋದು ಬೇಕಾ ಆರ್ ಎನಿ ಎಫೆಕ್ಟ್ಸ್ ದಟ್ ಯು ಲೈಕ್. ಬೇಸಿಕ್ ಐಡಿಯಾ ಆನ್ ಹೌ ನೀವು ವಾಯ್ಸ್ ಓವರ್ ನಿಮ್ಮ ವೀಡಿಯೋಸು ಕೊಡ್ಬೋದು ಅಂತ. ಐ ರಿಯಲಿ ಹೋಪ್ ಈ ವಿಡಿಯೋ ಕೆಲವ್ರಿಗಾದರೂ ತುಂಬ ಇನ್ಫಾರ್ಮೇಟಿವ್ ಅನಿಸಿರುತ್ತೆ ಅಂತ.
So thank you for watching till the very end. So don't forget to like, share, comment, and subscribe to my channel. Lots of love. Bye, guys.